ಎಲ್ಲರಿಗೂ ನಮಸ್ಕಾರ. ಇವತ್ತು ಬುಧವಾರ ನನ್ನ ಸಣ್ಣ ಮಗಗೆ ಭಾಳ ಖುಷಿ ಆಗೈತಿ. ಎದಕ್ಕಂತಂದ್ರೆ ಜೀನ್ಸ್ ಪ್ಯಾಂಟ್ ಹಾಕೋಬೋದು ಅಂಥೇಳಿ. ದಿನಾ ಯೂನಿಫಾರ್ಮ್ ಅಲ್ಲ ಅಂಥೇಳಿ ಜಗಳಾಡ್ತಾನೆ. ಅವಂಗೆ ಅರ್ಬಿ ಹಾಕೋದಂದ್ರೆ ಒಂದು ಯುದ್ಧನ ಗೆದ್ದು ಬಂದಂಗೆ ನೋಡ್ರಿ. ಅದಕ್ಕೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಖುಷಿಯಿಂದ ರೆಡಿಯಾಗಿ ಸ್ಕೂಲಿಗೆ ಹೊಂಟಾನ. ಮಕ್ಕಳು ಮನೆಯಾಗಿದ್ರೆ ಯಾವ ಕೆಲಸನೂ ಸಾಗಂಗಿಲ್ಲ. ಅದಕ್ಕೆ ಅವ್ರು ಸ್ಕೂಲಿಗೆ ಹೋದ್ಮೇಲೆ ನಾನು ಚುರುಮುರಿ ಮಾಡೋಣ ಅಂಥೇಳಿ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪಿ ಸಮೇತ ಕುಟ್ಕೊಂಡು ಚುಮ್ಮರಿ ಮಾಡೋಕೆ ರೆಡಿಯಾಗಿನಿ ನೋಡ್ರಿ. ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿದ್ನಲ್ಲ ಅದನ್ನು ಹಾಕಿದೆ. ಅದೊಂದು ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಹಸಿ ಶೇಂಗಾ ಹಾಕಿದೆ. ಆಮೇಲೆ ಪುಟಾಣಿ ಹಾಕಿದೆ. ಒಂದು ಸ್ವಲ್ಪ ಹುರ್ಕೊಂಡು ಅದಕ್ಕೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂಥೇಳಿ ಇಂಗನ್ನು, ಆಮೇಲೆ ಅರಿಶಿನ, ಉಪ್ಪು ಇದೆಲ್ಲ ಹಾಕಿದೆ. ಆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದಕ್ಕೆ ಕೊರಿಯಾಂಡರ್ ಪುಡಿ ಮತ್ತು ಗರಂ ಮಸಾಲ ಹಾಕಿದೆ. ಇವೆರಡು ಹಾಕೋದ್ರಿಂದ ಟೇಸ್ಟ್ ಭಾರಿ ಮಸ್ತ್ ಬರ್ತೈತಿ. ನೀವು ಮಾಡಿ ನೋಡ್ರಿ ಹೆಂಗಿದ್ವು ಅಂಥೇಳಿ ಕಮೆಂಟ್ನಾಗ ಹೇಳ್ರಿ. ಎಲ್ಲ ಆರಿದ ಮೇಲೆ ಸ್ವಲ್ಪ ಖಾರ ಹಾಕಿದ್ದೀನಿ. ಬಿಸಿ ಇದ್ದಾಗ ಖಾರ ಹಾಕಿದ್ರೆ ಹೊತ್ಕೊಂಡು ಬಿಡ್ತೈತಿ. ಅದಕ್ಕೆ ನಾನು ಆರಿದ ಮೇಲೆನೇ ಖಾರ ಹಾಕಿದೆ. ಆಮೇಲೆ ಚುರುಮುರಿ ಸ್ವಚ್ಛ ಮಾಡಿ ಅದಕ್ಕೆ ಹಾಕಿ ಕೈಯಾಡಿಸಿದೆ ನೋಡ್ರಿ. ಸ್ವಲ್ಪ ಸಪ್ಪಾಗ್ಯಾವು, ಯಾಕಂದ್ರೆ ನನ್ನ ಮಕ್ಕಳಿಗೆ ಸಪ್ಪನ್ ಚುಮ್ಮರಿ ತೆಗೆದಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡೆ. ತಂಪಗಾಲ ಐತಲ್ಲ ಅದಕ್ಕೆ ಬೆಚ್ಚಗೆ ಮಾಡ್ಕೊಂಡ್ರೆ ಕುರುಕುರು ಆಗ್ತಾವಂತ ಹೇಳಿ. ಇದಕ್ಕೆ ಸಕ್ಕರೆ ಪುಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತಾವ. ಕೆಲವೊಬ್ಬರಿಗೆ ಸಕ್ಕರೆ ಪುಡಿ ಹಾಕಿದ್ರೆ ಇಷ್ಟ ಆಗಂಗಿಲ್ಲ. ಇಷ್ಟ ಆದವ್ರು ಹಾಕೋರಿ, ಬೇಡ ಅಂದವರು ಸ್ಕಿಪ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಥ್ಯಾಂಕ್ ಯು ಆಲ್.